ಪಶ್ಚಿಮ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿ ಟಿಕೆಟ್ ಫೈನಲ್ ಆದ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ಹಾಲಿ ಸದಸ್ಯ ಎಸ್.ವಿ. ಸಂಕನೂರ್ ಅವರಿಗೆ ಪಶ್ಚಿಮ ಪದವೀಧರರ ಕ್ಷೇತ್ರದ ಟಿಕೆಟ್ ಬಿಜೆಪಿಯಿಂದ ಫೈನಲ್ ಮಾಡಲಾಗಿದೆ. ಇದರಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿಯ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಅಸಮಾಧಾನಗೊಂಡಿದ್ದಾರೆ. ಹಾಲಿ ಸದಸ್ಯರಿಗೆ ಟಿಕೆಟ್ ನೀಡದಿರುವುದು ಸರಿಯಲ್ಲ. ಇತ್ತೀಚೆಗೆ ಬಿಜೆಪಿಯಲ್ಲಿ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಬೆಲೆ ಇಲ್ಲದಂತಾಗಿದೆ. ಅದು ಈಗ ಮತ್ತಷ್ಟು ಸ್ಪಷ್ಟವಾಗಿದೆ. ಬಿಜೆಪಿಯಿಂದ ನನಗೆ ಅನ್ಯಾಯವಾಗಿದೆ. 37 ವರ್ಷಗಳ ಕಾಲ ಪಕ್ಷಕ್ಕೆ ದುಡಿದಿದ್ದೇನೆ ಅಂತ ಲಿಂಗರಾಜ್ ಅಸಮಾಧಾನ ಹೊರಹಾಕಿದ್ದಾರೆ. ಇವತ್ತು ಪಶ್ಚಿಮ ಪದವೀಧರ ಕ್ಷೇತ್ರದ ಒಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ನಿನ್ನೆ ಸಾಯಂಕಾಲ ನಮ್ಮ ಪಕ್ಷ ಘೋಷಣೆ ಮಾಡಿದೆ. ತಮಗೆಲ್ಲ ಗೊತ್ತಿರುವಂತೆ ಎಸ್.ವಿ. ಸಂಕನೂರ್ ಅವ್ರಿಗೆ ಮತ್ತೊಂದು ಸಾರಿ ಟಿಕೆಟನ್ನು ನಮ್ಮ ಪಕ್ಷ ಕೊಡ್ತಾರೆ. ನಾನು ಕಳೆದ 37 ವರ್ಷಗಳಿಂದ ಆನ್ ರೆಕಾರ್ಡ್ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಸನ್ಮಾನ್ಯ ಎಲ್.ಕೆ. ಆದ್ಮೂರಿಯವರು ಇಲ್ಲಿ ರಾಮರಥ ಯಾತ್ರೆ ತೋಡ್ಕೊಂಡು ಬಂದಾಗ ಆವಾಗ ನಾನು ಪಕ್ಷ ಸೇರಿದೆ. 1990ರಲ್ಲಿ ಚಂದ್ರಕಾಂತ್ ಬೆಲ್ಲದವರಿಗೆ MP ಟಿಕೆಟ್ ಕೊಟ್ಟಾಗ ಒಬ್ಬ ಬೂತ್ ಅಧ್ಯಕ್ಷನಾಗಿ ನಾನು ಕಾರ್ಯ ಮಾಡಿದ್ದು ಇಲ್ಲಿ ಬಹಳಷ್ಟು ಸೀನಿಯರ್ ಪತ್ರಕರ್ತರಿಗೆ ಗೊತ್ತಿರ್ಬೋದು. ಆವಾಗ ಬೂತ್ನಲ್ಲಿ ಕೆಲಸ ಮಾಡಲಿಕ್ಕೆ ₹100 ಕೊಡ್ತಿದ್ರು ಖರ್ಚಿಗೆ ಅಂತೇಳಿ. ಅದನ್ನ ನಾವು ಬೈದು ವಾಪಸ್ ಕಳಿಸ್ತೀವಿ. ನಮ್ಗೆ ಯಾಕೆ ರೊಕ್ಕ ಕೊಟ್ಟಿರ್ತೀವಿ. ಅವತ್ತು 37 ವರ್ಷ ಒಬ್ಬ ಮನುಷ್ಯನ ಜೀವನದಲ್ಲಿ 30 ವರ್ಷ ಅಂದರೆ ದೊಡ್ಡ. ಇಲ್ಲಿ 30 ವರ್ಷ ಒಬ್ಬ ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಪ್ರೈವೇಟ್ 30 ವರ್ಷ ರಿಟೈರ್ಡ್ ಆಗ್ತಾರೆ. ಮತ್ತು ಆ ಕಾಲದಲ್ಲಿ ಪಕ್ಷ ಏನೂ ಇಲ್ಲ. ಈ ಭಾಗದಲ್ಲಿ ಶಹರ ಮಟ್ಟಿಗೆ ಸೀಮಿತ ಆಗಿತ್ತು. ಬ್ರಾಹ್ಮಣರ ಪಾರ್ಟಿ ಅಂತಿದ್ರು, ಅಥವಾ ನಂತರ ಲಿಂಗಾಯತ ಪಾರ್ಟಿ ಅಂತಿದ್ರು, ಶ್ರೀಮಂತರ ಪಾರ್ಟಿ ಅಂತಿದ್ರು. ಅಂಥ ಕಾಲದಲ್ಲಿ ಪಕ್ಷ ಏನೇನು ಕೆಲಸ ಕೊಟ್ಟಿರೋದನ್ನೆಲ್ಲ ನಾವು ಪ್ರಾಮಾಣಿಕ ಹೋಗಿದ್ವಿ. ವಿಶೇಷವಾಗಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಪಕ್ಷ ಕಟ್ಟೋದ್ರ ಜೊತೆಗೆ ಬಹಳಷ್ಟು ಕಾರ್ಯಕರ್ತರನ್ನ, ಬಹಳಷ್ಟು ಬೇರೆ ಬೇರೆ ನಾಯಕರನ್ನ ಪಕ್ಷದಲ್ಲಿ ಜೋಡಿಸ್ಕೊಂಡು ಪಕ್ಷ ಸಂಘಟನೆ ಮಾಡಿದ್ವಿ. ನಾವು ಪ್ರಾರಂಭದಲ್ಲಿ ಪಕ್ಷದಿಂದ ಪ್ರತಿಫಲವಾಗಿ ನಾನು ಏನು ಬಯಸಿರಲಿಲ್ಲ. ಒಳ್ಳೆ ಸರ್ಕಾರ ಬರಬೇಕು, ಒಳ್ಳೆ ಕಾರ್ಯಕರ್ತರು, ಒಳ್ಳೆ ಅಂದರೆ ಜನಪ್ರತಿನಿಧಿಯಾಗಿ ಒಳ್ಳೆ ಕೆಲಸ ಆಗಲಿ, ಈ ಭಾಗ ಅಭಿವೃದ್ಧಿ ಆಗಲಿ. ಮತ್ತು ಆ ಸಂದರ್ಭದಲ್ಲಿ ವಿಶೇಷವಾಗಿ TN ಶೇಷನ್ ಅವರು ಒಂದು ಕರೆ ಕೊಟ್ಟಿದ್ರು, ಯುವಕರು ಮತ್ತು ಎಜುಕೇಟೆಡ್ ಮಾಸ್ ಪಕ್ಷಕ್ಕೆ ಅಂದರೆ ರಾಜಕೀಯಕ್ಕೆ ಬರಬೇಕಂತೇಳಿ. ಅವಾಗಿನ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬೇರೆ ಬೇರೆ ಪಕ್ಷ ಒಂದು ಹೊಲಸು ರಾಜಕೀಯ ನೀತಿ. ಇಲ್ಲಿ ಕೂಡ ಕೆಲವೊಂದು ಘಟನಾವಳಿಯನ್ನು ನೋಡಿ ನಾನು ನಮ್ಮಂಥ ಯುವಕರು, ಭಾಳಷ್ಟು ಮಂದಿ ಯುವಕರು ನನ್ನ ಜೊತೆ ಬಂದಿದ್ರು. ಅಂದರೆ ರಾಜಕೀಯದಲ್ಲಿ ಒಳ್ಳೆಯವರು ಇರಬೇಕು, ಎಜುಕೇಟೆಡ್ ಇರಬೇಕು, ಸ್ವಚ್ಛ ರಾಜಕಾರಣ ಮಾಡಬೇಕು, ಒಳ್ಳೆಯವ್ರನ್ನ ಆರಿಸ್ತಿರ್ಬೇಕು. ಈ ಒಂದು ಸದುದ್ದೇಶ ನಾವು ಬಂದಂಥವ್ರು. ಮತ್ತು ನಾವೇನು MLA ಆಗಬೇಕು, MP ಆಗಬೇಕು ಅಂತ ಕನಸು ಕಂಡಿರಲಿಲ್ಲ. ನಾನು ಸುಮಾರು 20 ವರ್ಷದ ಕಾಲ ಬರೀ ಸಂಘಟನೆ ಮಾಡಕೋತ ಬಂದೆ. ನಾನು ಯಾವಾಗ ಸಂಕೇಶ್ವರ ಅವರು 3 ಸಲ MP ಆದರು, ಅವ್ರು 3ನೇ ಸಲ ಬಿಟ್ಟು ಕೊಡ್ತೀನಿ ಅಂದಾಗ ಅವರು ಈ ಭಾಗದ ಲಿಂಗಾಯತ ಲೀಡರು, ಈ ಭಾಗದಲ್ಲಿ ಸಂಕೇಶ್ವರ ಅಂತಂದರೆ ಈ ಸೀಟು ಲಿಂಗಾಯತಿಗೆ ಬಿಟ್ಕೊಡ್ತಾರೆ ಅನ್ನೋ ಒಂದು ಇದರಿಂದ ನನಗೆ ಭಾಳಷ್ಟು ಜನ ಇಲ್ಲ, ಇಲ್ಲಿ ಕೇಳಪ್ಪ, ಯಾಕೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಕೇಳಿ ಅನ್ನೋದಕ್ಕೆ ಅವಾಗ ನಾನು ಫಸ್ಟ್ ಟೈಮ್ ಅಂದರೆ ಬೇರೆ ಯಾರಿಗೆ ಕೊಡಲಿಕ್ಕಿಲ್ಲ, ಲಿಂಗಾಯತಿಗೆ ಕೊಡ್ಬೋದು, ಅದ್ರಲ್ಲಿ ನಾನು ಕೊಡಿ ಅಂತ ನಾನು ಕೇಳಿದ್ದೆ. ನಿಜ ಅವಾಗ ಪ್ರಹ್ಲಾದ್ ಜೋಶಿನೂ ಕೇಳಿದ್ರು, ಮತ್ತು ಬೇರೆ ಒಂದು 8-10 ಮಂದಿ ಕೇಳಿದ್ರು, ಯಾರಿಗಾದ್ರೂ ಕೊಡಿ, ನಮ್ಮ ಕಾರ್ಯಕರ್ತರು ಕೊಡಿ ಅಂತ ಬಡ್ದಾಡಿದ್ದು ನಿಜ. ಅವಾಗ ನನ್ನ ತಲೆಯಲ್ಲಿ ನಮ್ಮ ಫ್ರೆಂಡ್ಸು ವೆಲ್ವಿಷರ್ಸು, ಇಲ್ಲ ನೀ ಹಿಂಗೆ ದುಡ್ಕೋತ ಹೋಗಿದ್ಯಾ ಕೇಳೋಂಥದ್ದು ಕೇಳಿದ್ದೆ ನಾನು. ಅವಾಗ ಸಂಕೇಶ್ವರ ಅವರು ಬಿಟ್ಟು ಹೋದಾಗ ತದನಂತರ ಕೂಡ ಪ್ರಹ್ಲಾದ್ ಜೋಶಿ ಟಿಕೆಟ್ ಆಯಿತು, ಅವ್ರಿಗೆಲ್ಲ ಮಾಡ್ತಾ ಬಂದ್ವಿ.
ಸಂಘಟನೆ ಮಾಡ್ತಾ ಬಂದೀವಿ. ಪಕ್ಷ ಹೇಳಿದ್ದು ಒಂದು ಕೆಲಸನೂ ಬಿಟ್ಟಿಲ್ಲ. ನಾನು 37 ವರ್ಷದವರೆಗೂ ನನ್ನ ರೆಕಾರ್ಡ್ ಅದ. 3 ಬಾರಿ ಜಿಲ್ಲಾಧ್ಯಕ್ಷನಾಗಿ, ಯಾವಾಗ ಇಲ್ಲಿ ಯಾರೂ ಜಿಲ್ಲಾಧ್ಯಕ್ಷ ತಯಾರಿಲ್ಲ ಸಹಿತ ನಾನು ಜವಾಬ್ದಾರಿ ಕೊಟ್ಟಾಗ ನಾನು ಬೇಡ ಅಂದ್ರೆ ನಾನು ವಹಿಸ್ಕೊಂಡು ಇಡೀ ರಾಜ್ಯ ಪಕ್ಷ ಎಲ್ಲಿ ಹೇಳ್ತದೆ ಅಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ. ನಾನು 4 ಅಂಬಾಸಡರ್ ಕಾರ್ ಇದ್ದು, 2 ಕಾರ್ ನನ್ನ ದೊಡ್ಡ ಬಿಸ್ನೆಸ್ ಇತ್ತು. 2 ಕಾರ್ ಆಲ್ಮೋಸ್ಟ್ ಪಕ್ಷಕ್ಕೆ ಮೀಸಲಿಟ್ಟಿದ್ದೆ ನಾನು. ಇಲ್ಲಿ ನಾಯಕರು ಅನಂತಕುಮಾರ್ ಯಡಿಯೂರಪ್ಪರು ಬಂದರೆ ಯಾರ ಕಡೆನೂ ಗಾಡಿ ಇರಲಿಲ್ಲ. ಇಲ್ಲಿ ನಾ ಯಾವುದೇ ಹೆಸರು ಹೇಳಕ್ಕೆ ಹೋಗಲ್ಲ. ಇವತ್ತೇನು ದೊಡ್ಡ ದೊಡ್ಡ ನಾಯಕರಾಗಿರೋ ಯಾರ ಹೆಸರು ಹೇಳಕ್ಕೆ ಹೋಗಲ್ಲ. ನಾವು ಯಾರ ಹತ್ರ ಗಾಡಿ ಇರಲಿಲ್ಲ. ನನ್ನ ಕಾರ್ ಬೆಳಗ್ಗೆ ಅನಂತಕುಮಾರ್ ಯಡಿಯೂರಪ್ಪರು ರೈಲ್ವೆ ಸ್ಟೇಷನ್ ರಿಸೀವ್ ಮಾಡೋಕ್ಕೂ ರಾತ್ರಿ ಮತ್ತೆ ಅವ್ರು ಬಿಡಬೇಕು. ಈ ಥರ ಸಂಘಟನೆಯನ್ನು ಮಾಡಿದ್ರು ನಾವು. ಪಕ್ಷ ಆಮೇಲೆ ಒಂದಿಲ್ಲ ಒಂದು ದಿವಸ ನಮ್ಗೆ ಗುರ್ತಾಗಿರ್ತದೆ, ಮಾಡ್ತದೆ, ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನಂಬ್ಕೊಂಡು ಬಂದಿದ್ದೆ ನಾನು. ತದನಂತರೂ ಕೂಡ ಭಾಳಷ್ಟು ಅವಕಾಶಗಳು ಬಂದರು ನನಗೆ. ಅಂದರೆ ಪ್ರತಿ ಕೋರ್ ಕಮಿಟಿಯಲ್ಲಾಗಲಿ ಅಥವಾ ಇಲ್ಲಿ ನಮ್ಮ ನಾಯಕರು ಕೇಳಿದಾಗ, ಅಂದರೆ ಪಕ್ಷದ ಕಾರ್ಯಕರ್ತರು, ವೆಲ್ ವಿಷರ್ಸು, ಮಾಧ್ಯಮದಲ್ಲಿ ಇರ್ಬೋದು ಮತ್ತು ಬೇರೆ ಪಕ್ಷದವ್ರು ಕೂಡ, ಏನಪ್ಪ ಇನ್ನೂ ಎಷ್ಟು ದಿವಸ ಹಿಂಗೆ ದುಡಿತೀಯಾ, ಏನಾದರೂ ಕೇಳು, ಏನಾದರೂ ಆಗಂದಾಗ ಅವಾಗ ನನಗೆ ಹೌದಪ್ಪ ನನಗೆ ಏನಾದರೂ ಆಗಬೇಕು, ಜನಪ್ರತಿಯಾಗಿ ಏನಾದರೂ ಸೇವೆ ಮಾಡಬೇಕು. ಇವತ್ತೇನಾಗಿದೆ, ಜನಪ್ರತಿ ಅಂದರೆ ರೊಕ್ಕ ಮಾಡೋಕೆ ಬರತ್ತಾರಲ್ಲ. ಇವತ್ತು ನಾನು ನಮ್ಮ ಎಲ್ಲ ವರಿಷ್ಠರು ನಾನು ಹೇಳ್ಕೊಟ್ಟಿದ್ದು, ನಾನು ಅರ್ಜಿ ಹೋಗಿ ಅದನ್ನ ಬರೆದೆ. ನಾನು ಸೇವೆ ಮಾಡೋಕ್ಕೆ ನನಗೆ ಒಂದು ಅವಕಾಶ ಕೊಟ್ಟರು. ಆದರೆ ಇವತ್ತಿನ ಪರಿಸ್ಥಿತಿ ವ್ಯವಸ್ಥೆ ಒಳಗೆ ಬಹುಶಃ ನಮ್ಮಂಥ ಕಾರ್ಯಕರ್ತರಿಗೆ ಪಕ್ಷದ ಬೇಡಾಗಿ ಪರಿಸ್ಥಿತಿ. ಆದರೂ ನಾನು ಪಕ್ಷ ಕಟ್ಟಿದ್ದ, ನಾನಂತ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ನಾನು ಪಕ್ಷ ಏನೂ ಇಲ್ಲದಾಗ ನಾವೆಲ್ಲ ಓಡಾಡಿ ಪಕ್ಷ ಕಟ್ಟಿದ್ದರೆ ನನಗೆ ಹೆಮ್ಮೆ ಇದೆ. ಈ ಪಕ್ಷಕ್ಕೆ ನಾನು ದ್ರೋಹ ಮಾಡಬಾರ್ದಂತ ಎಷ್ಟು ಸಲ ಅವಕಾಶ ಬಂದು ನನಗೆ ಮಿಸ್ ಆದರೂ ಕೂಡ ಕನಿಷ್ಠ ಒಂದು 5 ಸಲ ಹಂಗೆ ಹಲವಾರು ಬಾರಿ ನನ್ನ ಹೆಸರು ಬಂದದ ಮೇಲೆಲ್ಲ ಹೋಗಿತ್ತು. 5 ಬಾರಿ. ಅದ್ರ 1 ಸಲ ಅಂತೂ 2020ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯಕ್ಕೆ ಆಲ್ಮೋಸ್ಟ್ ನನ್ನ ಹೆಸರು ಫೈನಲ್ ಆಗಿತ್ತು. ಬಸವರಾಜ ಬೊಮ್ಮಾಯಿ ಅವರು ಅವತ್ತು ಗೃಹ ಮಂತ್ರಿ ನನಗೆ ಬೆಳಗ್ಗೆ ಫೋನ್ ಮಾಡಿ ವಿಶ್ ಮಾಡಿದ್ರು. ನೋಡಪ್ಪ ಎಲ್ಲ ರಿಪೋರ್ಟ್ ಕಳಿಸಿದ್ದೀನಿ, ಇಂಟೆಲಿಜೆನ್ಸ್ ರಿಪೋರ್ಟು, ಮಗನ MLC ಕೇಳಿದ್ದಿ, MP ಆಗತ್ತೀವಿ, ನಮ್ಮನ್ನು ಮರಿಬೇಡ ಅಂತ ವಿಶ್ ಮಾಡಿದರು. 11-12 ಗಂಟೆ ಅಂದ್ರೆ ಉಲ್ಟಾ ಆಯಿತು. ಆ ಕಾರ್ಯಕರ್ತರಿಗೆ ಕೊಡ್ಬೇಕಂತ ಮೇಲೆ ಅವ್ರು ಡಿಸೈಡ್ ಮಾಡಿದ್ರು. ಇಲ್ಲಿ ಬೇರೆ ಬೇರೆ ಕಾರಣಾಂತರದಿಂದ ಅದನ್ನ ತಪ್ಪಿಸಿದ್ರು. ಆಮೇಲೆ 3 ಸಲ MLC ಕೋರ್ ಕಮಿಟಿಲೆಲ್ಲ ಚರ್ಚೆ ಮಾಡಬೇಡ, ನನ್ನ ಹೆಸರು ಫೈನಲ್ ಆಗಿದೆ. ಲಾಸ್ಟ್ 2 ವರ್ಷ ಕೆಳಗಡೆ ಆಲ್ಮೋಸ್ಟ್ ಬಂದ್ಬಿಡಂತ ರಾತ್ರಿ ನಾನು ಫೋನ್ ಮಾಡಿದೆ. ನನಗೆ ಅಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ರಾತ್ರಿ 3 ಗಂಟೆಗೆ ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಪಾರ್ಟಿಸ್ಗೂ ಎಲ್ಲ ಫಿಲ್ ಅಪ್ ಮಾಡಿ 10 ಗಂಟೆಗೆ ನಾಮಿನೇಷನ್ ಹೋಗೋಕೆ ಅಲ್ಲಿ ನಮ್ಮ ಲೀಗಲ್ ಟೀಮು, ನಮ್ಮೆಲ್ಲ ಪಕ್ಷದ ನಾಯಕರೆಲ್ಲ ಅಲ್ಲಿ ನನ್ನ ಜೊತೆ ಕೂತಿದ್ದಾರೆ. ಫಿಲಪ್ ಮಾಡಿ ನಾವು ವಿಧಾನಸೌಧಕ್ಕೆ ನಾಮಿನೇಷನ್ ಮಾಡೋಕ್ಕೆ ಹೋಗ್ಬೇಕಾಯ್ತು. ಕೊನೆಗಳಿಗೆ ಇಲ್ಲಿ ಇಲ್ಲ, ಪಕ್ಷ ತೀರ್ಮಾನ ಇದು, ಲಕ್ಷ್ಮಣ ಸವದಿ ಕೊಡ್ತಿದ್ದೀವಿ, ನೀವು ಮುಂದೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ನನಗೆ ಎಷ್ಟೇ ನೋವು ಅಪಮಾನ ಆದರೂ ನನಗೆ ಪಕ್ಷದೊಂದು ಇದಕ್ಕೆ ನನಗೆ ರೈಸ್ ಆಫ್ ನ್ಯೂಸ್ ಗದಗ್.